ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 5ನೇ ತರಗತಿಯ ಎನ್ವೈರ್ನಮೆಂಟಲ್ ಸ್ಟಡೀಸ್, ಇಟ್ಸ್ ಅ ಟೆಕ್ಸ್ಟ್ ಕಮ್ ವರ್ಕ್ ಬುಕ್ ರಿವೈಸ್ಡ್ ಸಿಲೆಬಸ್ ಬೈಲಿಂಗ್ವೆಲ್ ಭಾಷೆಗೆ ಇಟ್ಟಿರುವಂತಹ EVS ಟೆಕ್ಸ್ಟ್ ಬುಕ್ಕಿಂದ ಲೆಸನ್ ನಂಬರ್ 5 ನೋಡೋಣ. ನ್ಯಾಚುರಲ್ ರಿಸೋರ್ಸಸ್ ಆಲ್ರೆಡಿ ನನ್ನ ಚಾನಲಲ್ಲಿ ಲೆಸನ್ ನಂಬರ್ 4ವರೆಗೆ ಅಪ್ಲೋಡ್ ಆಗಿದೆ, ಸೊ ನೀವು ಹೋಗಿ ನೋಡಬಹುದು. ಸೊ ನಾವು ಸ್ಟಾರ್ಟ್ ಮಾಡೋಣ. ಲೆಸನ್ ನಂಬರ್ 5. ಇಲ್ಲಿವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ಬೋದು. ಸೊ ಏನು ಸಂಪನ್ಮೂಲಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪೀಠಿಕೆಯನ್ನು ಕೊಟ್ಟಿದ್ದಾರೆ, ಕನ್ನಡದಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಒಗಟನ್ನು ಕೊಟ್ಟಿದ್ದಾರೆ, ರಿಡಲ್. ಯು ಕೆನಾಟ್ ಲೀವ್ ವಿತೌಟ್ ಮೀ, ನಾನಿಲ್ಲದೆ ನೀನು ಒಂದು ಕ್ಷಣ ಇಲ್ಲ. ಎವ್ರಿ ಪ್ಲಾಂಟ್, ಟ್ರೀ, ಎನಿಮಲ್ಸ್ ನೀಡ್ಸ್ ಮೀ, ಗಿಡ ಮರ ಪ್ರಾಣಿಗಳಿಗೆ ನಾನು ಬೇಕಂತೆ. ಐ ಆಮ್ ನಾಟ್ ವಿಸಿಬಲ್ ಟು ಎನಿಬಡಿ, ನಾನು ಯಾರ ಕಣ್ಣಿಗೂ ಕಾಣೋದಿಲ್ಲ ಅಂತೆ. ಹೂ ಆಮ್ ಐ, ನಾನು ಯಾರು? ಏರ್, ಗಾಳಿ, ವಾಯು. ಐ ಆಕ್ಯುಪೈ ಮೇಜರ್ ಪೋರ್ಷನ್ ಆಫ್ ದ ಅರ್ತ್, ಬಹಳ ಭೂಮಿಯ ಒಂದು ಬಹುಭಾಗ ನಾನೇ ತುಂಬಿರುವೆ ಅಥವಾ ನಾನೇ ಇರುವೆ. ಐ ಸ್ಯಾಟಿಸ್ಫೈ ಆಲ್ ಯುವರ್ ಥರ್ಸ್ಟ್, ನಿನ್ನ ಬಾಯಾರಿಕೆಯನ್ನು ನಾನು ನೀಗಿಸುವೆ. ಐ ಮೇಕ್ ಎನಿಮಲ್, ಟ್ರೀ ಆ್ಯಂಡ್ ಪ್ಲಾಂಟ್ ಕೂಲ್, ಗಿಡ ಮರ ಪ್ರಾಣಿಗಳಿಗೆ ತಂಪನ್ನು ಕೊಡುವೆ. ಹೂ ಆಮ್ ಐ, ನಾನು ವಾಟರ್, ನೀರು. ಐ ಲೆಟ್ ಯು ಲೀವ್ ಆನ್ ಮೀ, ಐ ಹೆಲ್ಪ್ ಟು ಗ್ರೋ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್, ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗುವೆ. ಐ ಸಪೋರ್ಟ್ ಆಲ್ ಲೈಫ್ ಆನ್ ಮೀ, ಜೀವರಾಶಿಗೆ ಆಸರೆಯಾಗಿರುವೆ. ನಾನು ಯಾರು? ಸಾಯಿಲ್, ಮಣ್ಣು. ನೆಕ್ಸ್ಟ್, ಹಣ್ಣು ಕಾಯಿ ನೀಡುವೆ, ತಂಪು ನೆರಳು ಕೊಡುವೆ. ನಾನಿಲ್ಲದೆ ಜೀವಜಾಲವಿಲ್ಲ. ನಾನು ಯಾರು? ಪ್ಲಾಂಟ್ಸ್. ಬಸ್ಸು ಲಾರಿ ಕಾರು ಚಲಿಸಲು ನಾನು ಬೇಕು. ನಾನು ತಯಾರಾಗಲು 1000 ವರ್ಷ ಬೇಕು. ಭೂಮಿಯೊಳಗಿನಿಂದ ನನ್ನ ತೆಗೆಯಬೇಕು. ನಾನು ಯಾರು? ಫ್ಯೂಯಲ್. ಓಕೆ, ಪೆಟ್ರೋಲ್ ಡೀಸೆಲ್ ಎಲ್ಲ ಹೇಳ್ತಾರಲ್ವ ಅದು. ಪಾತ್ರೆ, ತಟ್ಟೆ, ಲೋಟ, ಚೆಂಬು ಎಲ್ಲವೂ ನನ್ನಿಂದ. ನಿನ್ನ ಕಿವಿ ಕಾಲಿಗೆ ನಾನೇ ಅಂದ, ನಿನಗಾನಂದ. ಅದಿರು ರೂಪದಿ ಬಂದು ಗಟ್ಟಿಯಾಗುವೆ ನಿನ್ನಿಂದ. ಹೂ ಆಮ್ ಐ? ಮೆಟಲ್, ನಾನು ಒಂದು ಲೋಹ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್. ಕತ್ತಲ ಕಳೆಯುವೆ, ಬೆಳಕನ್ನು ನೀಡುವೆ, ಶಕ್ತಿಯ ಮೂಲ ನಾನಾಗಿರುವೆ. ನಾನು ಯಾರು? ನಾನು ಸೂರ್ಯ, ದಟ್ ಇಸ್ ಸನ್. ಓಕೆ, ನೈಸರ್ಗಿಕ ಸಂಪನ್ಮೂಲಗಳನ್ನು 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ರಿನ್ಯೂವೇಬಲ್ ರಿಸೋರ್ಸಸ್, ನವೀಕರಿಸಬಹುದಾದ ಸಂಪನ್ಮೂಲಗಳು. ನಾನ್ ರಿನ್ಯೂವೇಬಲ್ ರಿಸೋರ್ಸಸ್, ನಮಗೆ ಗೊತ್ತುಂಟು. ರಿನ್ಯೂವೇಬಲ್ ರಿಸೋರ್ಸಸ್ ಅಂತಂದರೆ ಸೌರಶಕ್ತಿ, ಸೂರ್ಯ, ಗಾಳಿ, ನೀರು, ಮಣ್ಣು, ಕಾಡು, ಇವುಗಳ ಸಂಪನ್ಮೂಲಗಳನ್ನು ಬಳಸಿದಷ್ಟು ದೊರಕುವಂಥ ವಾಪಸ್ ಮತ್ತೆ ನಮಗೆ ಸಿಗುತ್ತೆ. ನಾವು ಯೂಸ್ ಮಾಡಿದಷ್ಟು ಮತ್ತೆ ಸಿಗ್ತಾನೆ ಇರುತ್ತೆ. ನೀರಾಗಿರ್ಬೋದು, ಮಣ್ಣಾಗಿರ್ಬೋದು, ಕಾಡಾಗಿರ್ಬೋದು. ಸಸ್ಯಗಳನ್ನು ನಾವು ಕಡಿತಾ ಇರ್ತೀವಿ, ಮತ್ತೆ ಸಸ್ಯಗಳನ್ನು ಬೆಳೆಸ್ತಾ ಇರ್ತೀವಿ, ಅಲ್ಲಿಂದ ಕಾಡು ಸಿಗ್ತಾನೆ ಇರುತ್ತೆ. ಗಾಳಿ, ಇವೆಲ್ಲ ಮತ್ತೆ ನಾವು ಖರ್ಚಾದಷ್ಟು ಇವು ಖರ್ಚಾಗಲ್ಲ, ಅಂದರೆ ಬಳಸಿದಷ್ಟು ಖರ್ಚಾಗಲ್ಲ. ಸೊ ಹಾಗಾಗಿ ಅದನ್ನು ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ರಿನ್ಯೂವೇಬಲ್ಸ್ ರಿಸೋರ್ಸಸ್. ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂದರೆ ನಾವು ಎಷ್ಟು ಬಳಸ್ತೀವೋ ಅಷ್ಟು ಖಾಲಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ನೈಸರ್ಗಿಕ ಅನಿಲ ಇಂಥವೆಲ್ಲ. ಸೊ ಪೆಟ್ರೋಲನ್ನು ನಾವು ಹೆಚ್ಚು ಬಳಸಿ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದಲ್ವ. ಸೊ ಹಾಗಾಗಿಬಿಟ್ಟು ಇದನ್ನು ನಾವು ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಈ ಕೆಳಗೆ ಕೊಟ್ಟಿರುವ ಒಂದು ಬುಟ್ಟಿಗಳಲ್ಲಿ ನಾವು ಇದನ್ನು ಹಾಕಬೇಕಂತೆ. ಇದು ರಿನ್ಯೂವೇಬಲ್, ನವೀಕರಿಸಬಹುದಾದದ್ದು. ಇದು ನಾನ್. ಕಲ್ಲಿದ್ದಲು ನಾನ್, ಕಬ್ಬಿಣ ನಾನ್, ಪೆಟ್ರೋಲ್ ನಾನ್, ಡೀಸೆಲ್ ನಾನ್, ಕುಕಿಂಗ್ ಗ್ಯಾಸ್ ನಾನ್, ವಾಟರ್ ರಿನ್ಯೂವೇಬಲ್, ಆಕ್ಸಿಜನ್ ರಿನ್ಯೂವೇಬಲ್, ಫಾರೆಸ್ಟ್ ರಿನ್ಯೂವೇಬಲ್, ಗೋಲ್ಡ್ ನಾನ್, ವೈಲ್ಡ್ ಅನಿಮಲ್ಸ್ ರಿನ್ಯೂವೇಬಲ್. ದೆನ್ ಕೆಲವೊಂದು ವೈಲ್ಡ್ ಅನಿಮಲ್ಸ್ ನಮಗೆ ಸಿಗೋದೂ ಇಲ್ಲ, ಬಹಳಷ್ಟು ಒಂದು ಆಪತ್ತಿನ ಅಂಚಿನಲ್ಲಿದೆ ಆಲ್ರೆಡಿ. ಸೋಲಾರ್ ಎನರ್ಜಿ ರಿನ್ಯೂವೇಬಲ್. ಓಕೆ, ಫೈನ್. ನೆಕ್ಸ್ಟ್ ಒನ್. ಸೊ ಸೋಲಾರ್ ಎನರ್ಜಿ ಬಗ್ಗೆ ಕೊಟ್ಟಿದ್ದಾರೆ. ಮೇಕ್ ಎ ಲಿಸ್ಟ್ ಆಫ್ ದ ಆಕ್ಟಿವಿಟೀಸ್ ಡನ್ ಯೂಸಿಂಗ್ ಸೋಲಾರ್ ಎನರ್ಜಿ. ಸೂರ್ಯನ ಒಂದು ಶಕ್ತಿಯನ್ನು ಬಳಸಿ ನಾವು ಏನೇನು ಕೆಲಸ ಮಾಡ್ತೀವಿ? ಡ್ರೈಯಿಂಗ್ ಕ್ಲಾತ್ಸ್, ಬಟ್ಟೆಯನ್ನು ಒಣಗಿಸ್ತೀವಿ. ಕುಕ್ಕಿಂಗಿಂದ ಸೌರ ಕುಕ್ಕರ್ಗಳನ್ನು ಬಳಸಿ ಅಡುಗೆ ಮಾಡ್ತೇವೆ. ಜನರೇಟಿಂಗ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯನ್ನು ತಯಾರಿಸ್ತೇವೆ. ಪ್ಲಾಂಟ್ಸ್ ಪ್ರಿಪೇರ್ ದರ್ ಫುಡ್. ಸೊ ಸಸ್ಯಗಳು ತಮ್ಮ ಆಹಾರವನ್ನು ಸೂರ್ಯನ ಒಂದು ಬೆಳಕಿನಲ್ಲೇ ತಯಾರಿಸೋದು ನಾವು ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತೀವಿ, ಫೋಟೋಸಿಂಥಸಿಸ್. ಡ್ರೈಯಿಂಗ್ ಫಿಶ್, ಮೀನುಗಳನ್ನು ಒಣಗಿಸಿ ಒಣ ಮೀನನ್ನು ರೆಡಿ ಮಾಡ್ತಾರೆ. ಸೊ ಕೋಸ್ಟಲ್ ಏರಿಯಾಗಳಲ್ಲಿ ಇದೊಂದು ದೊಡ್ಡದಾಗಿ ನಡೆಯುತ್ತೆ. ಓಕೆ, ದೊಡ್ಡ ಒಂದು ವ್ಯವಹಾರವಾಗಿ ನಡೆಯುತ್ತೆ. ಡ್ರೈಯಿಂಗ್ ಗ್ರೇನ್ಸ್, ಕಾಳುಗಳನ್ನು ಒಣಗಿಸೋಕ್ಕೆ. ಹೀಟಿಂಗ್ ವಾಟರ್, ನೀರನ್ನು ಬಿಸಿ ಮಾಡೋಕ್ಕೆ. ಡ್ರೈಯಿಂಗ್ ಫ್ರೂಟ್ಸ್, ಡ್ರೈ ಫ್ರೂಟ್ ಮಾಡೋಕ್ಕೋಸ್ಕರ ಫ್ರೂಟ್ಗಳನ್ನು ಒಣಗಿಸ್ತಾರೆ. ಓಕೆ, ಇಷ್ಟು. ಇನ್ನೂ ಬಹಳಷ್ಟಿದ್ರೆ ನೀವು ಲಿಸ್ಟ್ ಔಟ್ ಮಾಡಿ. ನೆಕ್ಸ್ಟ್, ಸೊ ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿಯಲ್ಲಿ ಒಂದು ಪಾಟನ್ನು 2 ಮಣ್ಣಿನ ಕುಂಡ ತೊಗೊಂಡಿದ್ದಾರಂತೆ. ಅದರೊಳಗಡೆ ಹುರುಳಿ ಬೀಜಗಳನ್ನು ಹಾಕಿಬಿಟ್ಟು ಒಂದು ಕುಂಡವನ್ನು ಬಿಸಿಲು ಬೀಳುವ ಜಾಗದಲ್ಲಿ ಇಟ್ಟಿದ್ದಾರಂತೆ, ಇನ್ನೊಂದು ಕತ್ಲಿರುವ ಜಾಗದಲ್ಲಿ ಇಡ್ತಾರೆ. ಸೊ ಅದಕ್ಕೆ ನಾವು ರಿಸಲ್ಟ್ ಏನು ಕಾಣಿಸ್ತೇವೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಪ್ಲಾಂಟ್ಸ್ ಕೆಪ್ಟ್ ಇನ್ ಸನ್ಲೈಟ್ ಗ್ರೋಸ್ ಹೆಲ್ದಿ ಆ್ಯಂಡ್ ಗ್ರೀನ್. ಯಾವ ಪ್ಲಾಂಟನ್ನು ನಾವು ಸೂರ್ಯನ ಬೆಳಕಿನಲ್ಲಿ ಇಟ್ಟಿದ್ದೀವೋ ಅದು ತುಂಬ ಆರೋಗ್ಯಕರವಾಗಿ ಹಸಿರಾಗಿ ಬೆಳೆಯುತ್ತೆ. ಅದೇ ಪ್ಲಾಂಟ್ಸ್ ಕೆಪ್ಟ್ ಇನ್ ದ ಡಾರ್ಕ್, ಕತ್ಲಲ್ಲಿಟ್ಟಿರುವಂಥ ಒಂದು ಕುಂಡ ಇದೆಯಲ್ವಾ, ಗಿಡದ ಕುಂಡ, ಗ್ರೋಸ್ ವೀಕ್, ದುರ್ಬಲವಾಗಿ, ಪೇಲ್
ಆ್ಯಂಡ್ ಮೇ ಡೈ. ಗ್ರೀನಿಂದ ಕಲರ್ ಶೇಡ್ ಆಗ್ತಾ ಹಳದಿ ಕಲರ್ಗೆ ಬಂದಿರುತ್ತೆ, ಮತ್ತು ಮೇ ಡೈ ಅದು ಸಾಯಲೂಬಹುದು. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಬಂತು ಮಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಣ್ಣನ್ನು ಯಾವ ಯಾವ ಕೆಲಸಗಳಿಗೆ ಬಳಸ್ತಾರೆ ಅಂತ ಅಂತಾರೆ. ಸ್ಟ್ರಿಪ್ ಫಾರ್ಮಿಂಗ್ ವ್ಯವಸಾಯಕ್ಕೆ, ಪ್ಲಾಂಟಿಂಗ್ ಟ್ರೀಸ್ ಗಿಡಗಳನ್ನು ನೆಡೋಕ್ಕೆ, ಯೂಸ್ ಟು ಬಿಲ್ಡ್ ಹೌಸಸ್ ರೋಡ್ಸ್ ಮನೆಗಳನ್ನು ಕಟ್ಟಕ್ಕೆ, ರೋಡ್ಗಳನ್ನು ಕಟ್ಟಕ್ಕೆ, ಯೂಸ್ ಟು ಮೇಕ್ ಬ್ರಿಕ್ಸ್ ಪಾಟ್ಸ್ ಮಡಿಕೆಗಳನ್ನು ಮಾಡೋಕ್ಕೆ, ಇಟ್ಟಿಗೆಗಳನ್ನು ಮಾಡೋಕ್ಕೆ, ಹೋಮ್ ಫಾರ್ ಮೆನಿ ಎನಿಮಲ್ಸ್ ಲೈಕ್ ಅರ್ತ್ ವಾರ್ಮ್ ಆ್ಯಂಡ್ಸ್ ಇನ್ಸೆಕ್ಟ್ಸ್. ಇದು ಮಣ್ಣನ್ನೋದು ಕೆಲವು ಚಿಕ್ಕ ಚಿಕ್ಕ ಸೂಕ್ಷ್ಮ ಜೀವಿಗಳಿಗೆ ಸಹ ಇದು ಮನೆಯಾಗಿದೆ. ಲೈಕ್ ಅರ್ತ್ ವಾರ್ಮ್ ಅಂತ ಅಂದರೆ ಎರೆಹುಳು, ಆಮೇಲೆ ನೆಕ್ಸ್ಟು ಇರುವೆಗಳು, ಆಮೇಲೆ ಇನ್ನೂ ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ಗಳಿರುತ್ತೆ, ಕೀಟಗಳಿರುತ್ತೆ, ಅವುಗಳಿಗೆಲ್ಲ ಸಹ ಇದು ಮನೆ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ಗಿರ್ಗಿಟ್ಲೆಯನ್ನು ತಯಾರಿಸಬೇಕಂತೆ. ಸೊ ಗಿರ್ಗಿಟ್ಲೆ ಬಗ್ಗೆ ಹೇಳಿಲ್ಲ, ಸಾರಿ. ವಾಟ್ ಹ್ಯಾಪನ್ಸ್ ಟು ದ ಟಾಪ್ ಸಾಯಿಲ್, ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಬಹಳಷ್ಟು ಗಾಳಿ ಬಂದಾಗ ಮಣ್ಣಿನ ಒಂದು ಮೇಲ್ಪದರ ಕೊಚ್ಕೊಂಡು ಹೋಗುತ್ತಲ್ವ, ಅದಕ್ಕೆ ಈ ಸಂದರ್ಭಗಳಲ್ಲಿ ಮೇಲ್ಮಣ್ಣು ಏನಾಗುತ್ತೆ ಅಂತ ಹೇಳಿಬಿಟ್ಟು ಕೊಟ್ಟು ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ವೆನ್ ದೆರ್ ಈಸ್ ವಾಟರ್ ಕರೆಂಟ್ ಆಫ್ಟರ್ ರೇ, ವಿಂಡಿ ಸ್ಟೋಮಿ ಜೋರಾಗಿ ಗಾಳಿ ಬೀಸಿದಾಗ, ಮಳೆ ಬಂದು ನೀರು ರಭಸವಾಗಿ ಹರಿದಾಗ ಏನಾಗುತ್ತೆ ಅಂತಂದರೆ ಹ್ಯಾಪನ್ ಸಾಯಿಲ್ ಎರೋಷನ್ ಅಂತಂದರೆ ಮಣ್ಣಿನ ಸವೆತ ಉಂಟಾಗತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಮಣ್ಣಿನ ಸವೆತ ಅಂದರೆ ಮಣ್ಣು ಕೊಚ್ಕೊಂಡು ಹೋಗುತ್ತಲ್ವ, ಅದನ್ನು ನಾವು ಮಣ್ಣಿನ ಸವೆತ ಅಂತೀವಿ. ಮಣ್ಣು ಕೊಚ್ಕೊಂಡು ಹೋಗಬಾರ್ದು ಅಂತ ಅಂದರೆ ನಾವು ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕಂತೆ, ಸ್ಟ್ರಿಪ್ ಫಾರ್ಮಿಂಗ್ ಮಾಡಬೇಕಂತೆ, ಈ ರೀತಿಯಾಗಿ ವ್ಯವಸಾಯವನ್ನು. ಶೆಲ್ಟರ್ ಬೆಲ್ಟ್ಸ್ ಅಂತ ಅಂದರೆ ಪ್ಲಾಂಟಿಂಗ್ ಟ್ರೀಸ್, ಅಲ್ಲಲ್ಲಿ ಅವುಗಳ ಬೇರುಗಳು ಗಟ್ಟಿಯಾಗಿ ಮಣ್ಣನ್ನು ಹಿಡ್ಕೊಂಡಿರ್ಬೇಕು, ಆ ರೀತಿಯಾಗಿ ನಾವು ಪ್ಲಾಂಟಿಂಗ್ ಟ್ರೀಸನ್ನು ಮಾಡಬೇಕಂತೆ. ನೆಕ್ಸ್ಟ್ ಕಾಂಟೋರ್ ಫಾರ್ಮಿಂಗ್ ಅಂತಾರೆ, ಈ ರೀತಿಯಾಗಿದ್ದಂತಹ ಫಾರ್ಮಿಂಗನ್ನು. ಓಕೆ ಫೈನ್. ನೆಕ್ಸ್ಟ್ ಕಾಡುಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಆ ಚಿತ್ರಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಏನು ಕಾಡಿನ ಪ್ರಯೋಜನ ಅಂತ ಕೊಟ್ಟಿದ್ದಾರೆ. ಟಿಂಬರ್ ಫಾರ್ ದ ಹೌಸಸ್, ಮನೆಗೆ ಪೀಠೋಪಕರಣಗಳು, ಫರ್ನಿಚರ್, ಫ್ರೂಟ್ಸ್, ಮೆಡಿಸನ್, ರಬ್ಬರ್, ಹನಿ, ಫ್ಲವರ್ಸ್, ಬ್ಯಾಂಬೂ, ಫೈರ್ವುಡ್ ಅಂತ ಅಂದರೆ ಅಡುಗೆ ಮಾಡೋಕ್ಕೆ ವುಡ್, ಕಟ್ಟಿಗೆ, ಆಕ್ಸಿಜನ್ ಫಾರ್ ದ ಲಿವಿಂಗ್ ಬೀಯಿಂಗ್ಸ್, ನಮಗೆಲ್ಲ ಆಕ್ಸಿಜನ್, ಹೋಮ್ ಫಾರ್ ದ ವೈಲ್ಡ್ ಆ್ಯನಿಮಲ್ಸ್, ಈ ಒಂದು ಕಾಡು ಪ್ರಾಣಿಗಳಿಗೆ ಮನೆ, ಪ್ರಿವೆಂಟ್ ಸಾಯಿಲ್ ಎರೋಷನ್, ಮಣ್ಣಿನ ಸವೆತವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಇಷ್ಟೆಲ್ಲ ನಾವು ಈ ಒಂದು ಕಾಡುಗಳಿಂದ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದೀವಿ. ಓಕೆ, ಅದಾದಮೇಲೆ ನೆಕ್ಸ್ಟು ಕನ್ಸರ್ವೇಷನ್ ಆಫ್ ದ ಫಾರೆಸ್ಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬಹಳಷ್ಟು ಪ್ರೋಗ್ರಾಮ್ಸ್ಗಳು ಬಂದಿದ್ದವು, ಪ್ರೋಗ್ರಾಮ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಸೊ ಪೇಜ್ ನಂಬರ್ ಫ್ಯೂಯಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಫ್ಯೂಯಲ್ಸ್ ಇಂಧನಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ವಾಹನಗಳ ಬಳಕೆಗೆ ಬಳಸುವ 3 ಇಂಧನಗಳನ್ನು ಬರೆಸಿ ಅಂದರೆ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, CNG ಅಂತಾರೆ, ನ್ಯಾಚುರಲ್ ಗ್ಯಾಸ್. ಓಕೆ, ನ್ಯಾಚುರಲ್ ಗ್ಯಾಸ್. ಅದಾದಮೇಲೆ ನೆಕ್ಸ್ಟ್ ಮನೆಯಲ್ಲಿ ಅಡುಗೆ ಮಾಡಲು ಬಳಸುವ 3 ಇಂಧನಗಳು ಅಂದರೆ LPG, ಫೈರ್ವುಡ್ ಕಟ್ಟಿಗೆ, ಕೆರೋಸಿನ್ ಸೀಮೆ ಎಣ್ಣೆ. ಓಕೆ, ನೆಕ್ಸ್ಟ್ ಪೆಟ್ರೋಲಿಯಂ ಬಗ್ಗೆ ಹೇಳಿದ್ದಾರೆ, ಲಿಕ್ವಿಡ್ ಮಿನರಲ್ ಅಂತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ರೈಟ್ ಎಕ್ಸಾಂಪಲ್ ಫಾರ್ ದ ಫಾಲೋವಿಂಗ್, ಉದಾಹರಣೆಯನ್ನು ಕೊಡ್ರಿ ಅಂತ ಕೊಟ್ಟರೆ. ಸಾಲಿಡ್ ಫ್ಯೂಯಲಿಗೆ ಕೋಲ್ ಕಲ್ಲಿದ್ದಲು, ಲಿಕ್ವಿಡ್ ಫ್ಯೂಯಲಿಗೆ ದ್ರವ ಇಂಧನಕ್ಕೆ ಪೆಟ್ರೋಲ್, ಗ್ಯಾಶಿಯಸ್ ಫ್ಯೂಯಲ್ಸಿಗೆ ಅನಿಲ ಇಂಧನ LPG, ಕುಕ್ಕಿಂಗ್ ಗ್ಯಾಸ್ ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಿರಲ್ಲ ಅದು ಅನಿಲ ಇಂಧನ. ಸೊ ಇಲ್ಲಿ ಕುಕ್ಕಿಂಗ್ ಗ್ಯಾಸಿಗೆ ಮತ್ತು ಡೀಸೆಲ್ ಪೆಟ್ರೋಲನ್ನು ಉಳಿಸ್ಬೇಕು ಅಂತಂದರೆ ನಾವು ಏನೇನು ಮಾಡಬೇಕು ಅಂತಂದರೆ, ಕುಕ್ಕಿಂಗ್ ಗ್ಯಾಸ್ ಸ್ವಿಚ್ ಆಫ್ ದ ಸ್ಟವ್ ಆಫ್ಟರ್ ಯೂಸ್. ನಮಗೆ ಅಡುಗೆ ಆಯಿತಾ, ಬೇಗ ನೆನಪಿಂದ ಸ್ವಿಚ್ ಆಫ್ ಮಾಡಿಬಿಡಿ. ಯೂಸ್ ಎ ಪ್ರೆಷರ್ ಕುಕ್ಕರ್ಗಳನ್ನು ಬಳಸಿ, ಇದರಿಂದನೂ ಸಹ ಗ್ಯಾಸ್ ಉಳಿಯುತ್ತೆ. ಕೀಪ್ ಫ್ಲೇಮ್ ಲೋ ವೆನ್ ಪಾಸಿಬಲ್, ಆದಷ್ಟು ಜೋರಾಗಿ ಇಟ್ಕೊಂಬಿಡಿ ಫ್ಲೇಮ್, ಕಡಿಮೆ ಫ್ಲೇಮಲ್ಲೇ ಅಡುಗೆ ಆಗುತ್ತೆ ಅಂತಂದರೆ ಕಡಿಮೆ ಫ್ಲೇಮಲ್ಲೇ ಅಡುಗೆಯನ್ನು ತಯಾರಿಸಿ. ಓಕೆ ಫೈನ್. ನೆಕ್ಸ್ಟ್ ಡೀಸೆಲನ್ನು ಯಾವ ರೀತಿಯಾಗಿ ಉಳಿಸ್ತೀರಾ, ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಸಾರಿಗೆ ಒಂದು ವಾಹನಗಳನ್ನು ವೆಹಿಕಲ್ಸ್ಗಳನ್ನು ಬಳಸಿ ಬಸ್ಗಳಲ್ಲಿ ಓಡಾಡಿ. ವಾಕ್ ಆರ್ ರೈಡ್ ಅ ಬೈಸಿಕಲ್ ಫಾರ್ ಶಾರ್ಟ್ ಡಿಸ್ಟೆನ್ಸ್, ಬಹಳ ಕಡಿಮೆ ದೂರ ಹೋಗಬೇಕು ಅಂತ ಅಂದರೆ ನಡ್ಕೊಂಡು ಹೋಗಿ, ಇಲ್ಲ ಸೈಕಲನ್ನು ಯೂಸ್ ಮಾಡಿ, ಗಾಡಿಗಳನ್ನು ಪೆಟ್ರೋಲ್ ಡೀಸೆಲ್ ಬಳಸ್ಕೊಂಡು ಹೋಗಬೇಡಿ. ಸ್ವಿಚ್ ಆಫ್ ದ ಎಂಜಿನ್ ಅಟ್ ಟ್ರಾಫಿಕ್ ಸಿಗ್ನಲ್, ಟ್ರಾಫಿಕ್ ಸಿಗ್ನಲ್ಗಳಲ್ಲೂ ಸಹ ಬಹಳಷ್ಟು ಜನ ಗಾಡಿಗಳನ್ನು ಆನ್ ಮಾಡಿಕೊಂಡೆ ಇಡರ್ ಅಂತ ಸೌಂಡ್ ಮಾಡಿಕೊಂಡೇ ನಿಂತ್ಕೊಂಡಿರ್ತಾರೆ. ಸೊ ಅಲ್ಲಿ ಟೈಮ್ ಇದ್ದಾಗ ಅಲ್ಲಿ ಸ್ವಿಚ್ ಆಫ್ ಮಾಡಿ ಎಂಜಿನನ್ನು. ಸೊ ಅಲ್ಲೂ ಸಹ ನಾವು ಪೆಟ್ರೋಲನ್ನು ಡೀಸೆಲನ್ನು ಉಳಿಸ್ಬೋದು. ನೆಕ್ಸ್ಟು ಮಿನರಲ್ ರಿಸೋರ್ಸಸ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲದೂ ಸಹ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಇದೆ, ಸಹ ನಾವು ಓದ್ಬೋದು. ಇಲ್ಲಿ ಚಿತ್ರಗಳನ್ನು ನೋಡಿ ಖನಿಜಗಳ ಉಪಯೋಗವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಮೆಂಟನ್ನು ಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಆಫ್ ದ ಬಿಲ್ಡಿಂಗ್, ಕಟ್ಟಡಗಳನ್ನು ಕಟ್ಟೋಕ್ಕೋಸ್ಕರ ಸಿಮೆಂಟ್ ಬೇಕು. ಐರನ್ ಗೇಟ್ಸ್ ಆ್ಯಂಡ್ ಗ್ರಿಲ್ಸ್ಗಳನ್ನು ಮಾಡೋಕ್ಕೋಸ್ಕರ ಐರನ್ ಬೇಕು. ಸ್ಟೀಲ್ ಯುಟೆನ್ಸಿಲ್ಸ್ ಅಂತ ಅಂದರೆ ಮನೆಯಲ್ಲಿ ಪಾತ್ರೆಗಳನ್ನು ತಯಾರಿಸೋಕ್ಕೆ, ಪಾತ್ರೆಗಳಿದಾವಲ್ಲ ಮನೇಲಿ ಬಳಸ್ತಾರಲ್ಲ ಆ ಎಲ್ಲ ಪಾತ್ರೆಗಳನ್ನು ರೆಡಿ ಮಾಡೋಕ್ಕೆ ಸ್ಟೀಲ್ ಬೇಕು. ಕಾಪರ್ ಅಥವಾ ಸ್ಟೀಲ್ ವಾಶ್ ಬೇಸಿನಲ್ಲಿ ನೋಡ್ಬೋದು. ಐರನ್ ಮಷಿನ್ಸ್ಗಳನ್ನು ಮಾಡೋಕ್ಕೋಸ್ಕರ ಬಳಸ್ತಾರೆ. ಗೋಲ್ಡ್ ಜ್ಯುವೆಲ್ರಿ, ಸೊ ನಾವು ಹಾಕೊಳ್ಳುವಂಥ ಆಭರಣಗಳನ್ನು ಮಾಡೋಕ್ಕೆ ಗೋಲ್ಡ್. ಸೊ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ದೇರ್ ವರ್ ನೋ ಮಿನರಲ್ಸ್, ಒಂದು ವೇಳೆ ಖನಿಜಗಳು ಇರ್ತಿರಲಿಲ್ಲ ಅಂತ ಅಂದರೆ ಏನಾಗ್ತಿತ್ತು, ವಿ ವುಡ್ ನಾಟ್ ಬಿಲ್ಡ್ ಹೌಸಸ್, ಮನೆಗಳು ಕಟ್ಟೋಕ್ಕಾಗ್ತಿರ್ಲಿಲ್ಲ. ಮೇಕ್ ವೆಹಿಕಲ್ಸ್, ಗಾಡಿಗಳನ್ನು ರೆಡಿ ಮಾಡೋಕ್ಕಾಗ್ತಿರ್ಲಿಲ್ಲ. ಮಷಿನ್ಸ್ಗಳು ಇರ್ತಿರಲಿಲ್ಲ. ಅಷ್ಟೇ ಅಲ್ಲದೆ ನಮಗೆ ಹೆಣ್ಮಕ್ಳಿಗೆ ಪ್ರಿಯವಾಗಿರುವಂತಹ ಜ್ಯುವೆಲ್ರಿ ಸಹ
ಇರ್ತಿರಲಿಲ್ಲ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಇನ್ ಯುವರ್ ಕ್ಲಾಸ್ ಅಬೌಟ್ ದ ಮಿನರಲ್ಸ್ ಯೂಸ್ಡ್ ಅಟ್ ಯುವರ್ ಹೋಮ್. ನಿಮ್ಮ ಮನೆಗಳಲ್ಲಿ ಯಾವ ಯಾವ ಖನಿಜದ ಉತ್ಪನ್ನಗಳನ್ನು ಬಳಸ್ತೇವೆ ಅಂತಂದರೆ ಸಿಮೆಂಟ್ ಮನೆ ರೆಡಿಯಾಗಿದೆ, ಸ್ಟೀಲ್ ಅಡುಗೆ ಮನೆಯಲ್ಲಿದೆ, ಗೋಲ್ಡ್ ನಾವು ಹಾಕ್ಕೊಂಡಿದ್ದೀವಿ, ನಿಮ್ಮ ಅಮ್ಮ, ನಿಮ್ಮ ಅಕ್ಕ, ನಿಮ್ಮ ತಂಗಿಯರೆಲ್ಲ ಹಾಕ್ಕೊಂಡಿದ್ದಾರೆ, ಐರನ್ ಮತ್ತು ಕಾಪರ್ ಬಹಳಷ್ಟು ಮಷಿನ್ಗಳು ಮನೆಯಲ್ಲಿ ಇದ್ದೇ ಇದೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ನ್ಯಾಚುರಲ್ ರಿಸೋರ್ಸಸ್ ಯೂಸಸನ್ನು ಕೊಟ್ಟಿದ್ದಾರೆ. ಸಾಯಿಲ್, ದಿಸ್ ಇಸ್ ಅ ನ್ಯಾಚುರಲ್ ರಿಸೋರ್ಸಸ್ ಅಲ್ವಾ, ನೈಸರ್ಗಿಕ ಸಂಪನ್ಮೂಲ. ಹೆಲ್ಪ್ ಏನು, ಯೂಸ್ಡ್ ಫಾರ್ ಗ್ರೋಯಿಂಗ್ ಕ್ರಾಪ್ಸ್ ಆ್ಯಂಡ್ ಬಿಲ್ಡಿಂಗ್ ಹೌಸಸ್. ನೆಕ್ಸ್ಟ್ ಗ್ರೋಯಿಂಗ್ ಕ್ರಾಪ್ಸ್ ಅಂತ ಅಂದರೆ ಬೆಳೆ ಬೆಳೆಯೋಕ್ಕೆ ಮತ್ತು ಮನೆ ಕಟ್ಟೋಕ್ಕೆ, ಇನ್ನೂ ಬಹಳಷ್ಟು ಇದೆ, ಇಷ್ಟು ಜಾಗ ಆಗುತ್ತೋ ಅಷ್ಟು ಬರೆದಿದ್ದೇವೆ. ಫಾರೆಸ್ಟ್ಗಳು ಪ್ರೊವೈಡ್ ಟಿಂಬರ್, ಸೊ ಕಟ್ಟಿಗೆ ಕೊಡುತ್ತೆ, ಫ್ರೂಟ್ಸ್ ಹಣ್ಣುಗಳು, ಔಷಧಿಗಳು ಆ್ಯಂಡ್ ಆಕ್ಸಿಜನ್ ಆಮ್ಲಜನಕವನ್ನು ಕೊಡುತ್ತೆ. ಸೋಲಾರ್ ಎನರ್ಜಿ ಸೌರಶಕ್ತಿ ಯೂಸ್ಡ್ ಫಾರ್ ಕುಕಿಂಗ್ ಅಡುಗೆ ಮಾಡೋಕ್ಕೆ, ಹೀಟಿಂಗ್ ವಾಟರ್ ನೀರು ಬಿಸಿ ಮಾಡೋಕ್ಕೆ, ಆ್ಯಂಡ್ ಜನ್ರೇಟಿಂಗ್ ಎಲೆಕ್ಟ್ರಿಸಿಟಿ. ಸೊ ಅಲ್ಲಿ ನಾನು ಹಿಂದಿನ ಪೇಜಸ್ಗಳಲ್ಲಿ ನಾನು ಏನು ಯೂಸಸನ್ನು ಬರೆದಿದ್ದೀನಿ ನೀವಿಲ್ಲಿ ಬರಿಬೋದು. ಆ್ಯನಿಮಲ್ಸ್ ಗಿವ್ ಅಸ್ ಮಿಲ್ಕ್, ಹಾಲು, ಮೊಟ್ಟೆ, ಮಾಂಸ, ಉಣ್ಣೆ ಮತ್ತು ಹೆಲ್ಪ್ ಇನ್ ದ ಫಾರ್ಮಿಂಗ್, ವ್ಯವಸಾಯದಲ್ಲಿ ಹೆಲ್ಪ್ ಮಾಡುತ್ತೆ. ಫಾಸಿಲ್ ಫ್ಯೂಯಲ್ಸ್ ಯೂಸ್ ಟು ರನ್ ವೆಹಿಕಲ್ಸಿಗೆ ಬೇಕು ಪೆಟ್ರೋಲ್, ಡೀಸೆಲ್ಸ್, ಕುಕ್ ಫುಡ್ ಆ್ಯಂಡ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಸೊ ಇದರಿಂದನೂ ಸಹ ಮೂಲಕ ವಿದ್ಯುತ್ ಶಕ್ತಿಯನ್ನು ತಯಾರಿಸ್ತಾರೆ. ಖನಿಜಗಳು ಯೂಸ್ಡ್ ಫಾರ್ ಮೇಕಿಂಗ್ ಬಿಲ್ಡಿಂಗ್ಸ್, ಯುಟೆನ್ಸಿಲ್ಸ್, ಮಷೀನ್ಸ್ ಆ್ಯಂಡ್ ಜ್ಯುವೆಲ್ರಿ. ಸೊ ಈಗ ತಾನೇ ಹೇಳಿದೆ. ಸೊ ಅದಾದಮೇಲೆ ನೆಕ್ಸ್ಟು ನಿಮ್ಮ ಮನೆಯನ್ನು ಕಟ್ಟಲು ಬಳಸಿರುವಂಥ ವಸ್ತುಗಳನ್ನು ಪಟ್ಟಿ ಮಾಡುವಂತ ಕೊಟ್ಟಿದ್ದಾರೆ. ಸೊ ನೈಸರ್ಗಿಕ ಸಂಪನ್ಮೂಲ ಆಗಿದ್ದರೆ ಅದನ್ನು ರೈಟ್ ಹಾಕುವಂತ. ಸೊ ಬ್ರಿಕ್ಸ್ ಮಣ್ಣುಗಳು ಬಳಸಿದಾರಲ್ವಾ, ನೈಸರ್ಗಿಕ ಸಂಪನ್ಮೂಲ. ಸ್ಯಾಂಡ್ ಮಣ್ಣು, ಸ್ಟೋನ್ ಕಲ್ಲು ನೈಸರ್ಗಿಕ ಸಂಪನ್ಮೂಲ. ವುಡ್ ಮರದಿಂದ ಸಿಗುತ್ತೆ, ನೈಸರ್ಗಿಕ ಸಂಪನ್ಮೂಲ. ಐರನ್ ಖನಿಜಗಳು, ಇದು ಸಹ ನೈಸರ್ಗಿಕ ನಿಸರ್ಗದಲ್ಲಿ ಸಿಗುವಂತಹ ಸಂಪನ್ಮೂಲಗಳಾಗಿವೆ. ಸಿಮೆಂಟನ್ನು ಮತ್ತೆ ಮನುಷ್ಯರು ಮಾಡಿರೋದ್ರಿಂದ ಸೊ ಇದು ನೈಸರ್ಗಿಕ ಸಂಪನ್ಮೂಲ ಅಲ್ಲ. ಸ್ಟೀಲ್ ಸಹ ಇದನ್ನು ಸಹ ಮನುಷ್ಯರ ಒಂದು ರಚನೆ, ಹಾಗಾಗಿಬಿಟ್ಟು ಇಲ್ಲ. ಗ್ಲಾಸು ಸಹ ಹಾಕಿದ್ದೇವೆ ನಮ್ಮ ಮನೆಗಳಲ್ಲಿ, ಸೊ ಅದನ್ನು ಸಹ ಒಂದು ನೈಸರ್ಗಿಕ ಸಂಪನ್ಮೂಲ ಅಲ್ಲ. ಓಕೆ, ಫೈನ್. ಸೊ ಇಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ನೋಟ್ಸ್ ಆಗಿದೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.